ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಆದರ್ಶ ವಿದ್ಯಾಲಯ, ನವೋದಯ, ಮುರಾರ್ಜಿ ಮತ್ತು EMRS ಶಾಲೆಗಳಿಗೆ ಸಂಬಂಧಪಟ್ಟಂಥ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ತಮಗೆ ನೋಟಿಫಿಕೇಷನ್ಗಳ ಮುಖಾಂತರ ಏನು ಮಾಹಿತಿಗಳು ಸುಲಭವಾಗಿ ದೊರಕ್ತವೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಏನು ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಅಂತಂದರೆ, ಈಗ ಆಲ್ರೆಡಿ ಆದರ್ಶ ವಿದ್ಯಾಲಯ 3 ಸುತ್ತುಗಳ ಪಠ್ಯ ಹಂಚಿಕೆ ಕೂಡ ಈಗ ಆಲ್ರೆಡಿ ಮುಕ್ತಾಯ ಆಗಿದ್ದು, ಅಡ್ಮಿಷನ್ ಕೂಡ ಮುಕ್ತಾಯವಾಗಿದೆ. ಇನ್ನೂ ಹಲವಾರು ಸೀಟುಗಳು ಕೆಲವೊಂದು ಜಿಲ್ಲೆಗಳಲ್ಲಿ ಅಥವಾ ಸಂಬಂಧಪಟ್ಟಂಥ ಬ್ಲಾಕ್ಗಳಲ್ಲಿ ಅಡ್ಮಿಷನ್ಸ್ಗಳು ಇನ್ನೂ ಬಾಕಿ ಇವೆ. ಆ ಒಂದು ಕಾರಣದಿಂದ 4ನೇ ಸುತ್ತಿನ ಸೀಟು ಹಂಚಿಕೆಯೂ ಕೂಡ ಬರುವಂತಹ ಸಾಧ್ಯತೆ ಇದೆ. ಅದಕ್ಕೂ ಕೂಡ ತಾವೆಲ್ಲರೂ ನಿರೀಕ್ಷೆಯಲ್ಲಿದ್ದೀರಿ. ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ತಮಗೆ ಆದಷ್ಟು ನೋಟಿಫಿಕೇಷನ್ ಬಂದ ತಕ್ಷಣವೇ ಕೂಡ ನಿಮಗೆ ನಾನು ವಿಡಿಯೋ ಮುಖಾಂತರ ಮಾಹಿತಿಯನ್ನು ತಿಳಿಸುವಂಥ ಒಂದು ಕೆಲಸವನ್ನು ಮಾಡ್ತೇನೆ. ಅದೇ ರೀತಿಯಾಗಿ ಮುರಾರ್ಜಿ ದೇಸಾಯಿಯ ಏನು ಒಂದು 3ನೇ ಸುತ್ತಿನ ಸೀಟು ಹಂಚಿಕೆ ಏನು ಬಿಡುಗಡೆ ಆಗಿಲ್ಲ, ಅದರ ಬಗ್ಗೆಯೂ ಕೂಡ ನಾನು ಬಂದ ತಕ್ಷಣವೇ ಮಾಹಿತಿಯನ್ನು ನೀಡ್ತಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ಏನು ಈ ಮುರಾರ್ಜಿ ದೇಸಾಯಿ ಶಾಲೆ ಅಂದರೆ ಈ ಒಂದು ಅಡ್ಮಿಷನನ್ನು ಕರೆದಿದ್ದಾರೆ. ಯಾವುದು ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಸೊಸೈಟಿ ಅಂತ ಇದೆ. ಈ ಒಂದು ವೆಬ್ಸೈಟ್ನಲ್ಲಿ ತಾವುಗಳು ಹೋದ ನಂತರ ಇಲ್ಲಿ ನೀವು ಯಾವ ರೀತಿಯಾಗಿ ಚೆಕ್ ಮಾಡ್ತೀನಿ ಅಂತ ನೋಡ್ಬೋದು. ಓಕೆ, ಇಲ್ಲಿ ನಿಮಗೆ ರೀಡ್ ಆಲ್ ಅಂತ ಇದೆ. ಇದ್ರ ಮೇಲೆ ತಾವುಗಳು ಏನಾದರೂ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮಗೆ ಇಲ್ಲಿ ಡೈರೆಕ್ಟ್ ಅಡ್ಮಿಷನ್ ಟು ದಿ ಕ್ಲಾಸ್ 6 ಫಾರ್ ದಿ ಕ್ಲಾಸಸ್ ಆಫ್ ಸ್ಪೆಷಲ್ ಕ್ಯಾಟಗರೀಸ್ ಫಾರ್ ದಿ ಅಕಾಡೆಮಿಕ್ ಇಯರ್ ಅಂತ ಇದೆ. ಹೌದಾ, ಇಲ್ಲಿ ಯಾವ ವಿದ್ಯಾರ್ಥಿಗಳಿಗೆ ಒಂದೇ ಹಿಂದುಳಿದಂಥ ವಿದ್ಯಾರ್ಥಿಗಳಂದರೆ ಯಾರೆಲ್ಲ ಬರ್ತಾರಪ್ಪ ಅಂತಂದರೆ ನೀವು ಇಲ್ಲಿ ನೋಡ್ಬೋದು. ಯಾವುದು ಅಲೆಮಾರಿ, ಅರೆ ಅಲೆಮಾರಿ ಮತ್ತು ಸಿಪಾಯಿ ಕರ್ಮಚಾರಿಗಳು ಮತ್ತು ಸಿಂಗಲ್ ಪೇರೆಂಟ್ ಇದ್ದರೆ ಅಥವಾ ತಂದೆ ಇಲ್ಲದೆ ಇರುವಂತಹ ವಿದ್ಯಾರ್ಥಿಗಳಿಗೆ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು, ಅತ್ಯಂತ ಹಿಂದುಳಿದ ಸಮುದಾಯಗಳು ಯಾವೆಲ್ಲ ಇದ್ದಾವೆ, ಈ ಒಂದು ಜನಾಂಗಕ್ಕೆ ಸೇರಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಶಾಲೆಯಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯಲ್ಲಿ ಯಾವುದೇ ರೀತಿಯಾದಂತಹ ಪರೀಕ್ಷೆ ಇಲ್ಲದೇ ಅವರಿಗೆ ನೇರ ಒಂದು ಪ್ರವೇಶವನ್ನು 6ನೇ ತರಗತಿಯಲ್ಲಿ ನೀಡ್ತಾ ಇದ್ದಾರೆ. ಈ ಒಂದು ವೆಬ್ಸೈಟನ್ನು ತಾವುಗಳು ಓಪನ್ ಮಾಡಿದ ನಂತರ ನೀವು ಇಲ್ಲಿ ನೋಡ್ಬೋದು. ಇತ್ತೀಚಿನ ಸುದ್ದಿಗಳಲ್ಲಿ 2026-27ನೇ ಶೈಕ್ಷಣಿಕ ಸಾಲಿನ ವಿಶೇಷ ವರ್ಗಗಳ ಅಭ್ಯರ್ಥಿಗಳಿಗೆ 6ನೇ ತರಗತಿ ಪ್ರವೇಶ ಪರೀಕ್ಷೆ ಇಲ್ಲದೆ ನೇರ ದಾಖಲಾತಿ ಮಾಡಿಕೊಳ್ಳುವ ಕುರಿತು ಅಂತ ಇದೆ. ಹೌದಾ, ಈ ಒಂದು ವೆಬ್ಸೈಟ್ನಲ್ಲಿ ತಾವುಗಳು ಇಲ್ಲಿ ಹೋದ ನಂತರ ನಿಮಗೆ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ತಾವುಗಳು ಏನು ಮಾಡೋದು, ನಿಮ್ಮ ಒಂದು ಮಗುವಿನ SATS ನಂಬರನ್ನು ಅಲ್ಲಿ ಅಪ್ಲೋಡ್ ಮಾಡಿ ತಾವುಗಳು ಅರ್ಜಿಯನ್ನು ಸಲ್ಲಿಸಬಹುದು. ಈ ರೀತಿಯಾಗಿ ತಮ್ಮ ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾರ್ಥಿಗಳನ್ನ ನಿಮ್ಮ ಮಗುವನ್ನು ಅವರು ಆಯ್ಕೆಯನ್ನು ಮಾಡ್ತಾರೆ. ಈ ರೀತಿಯಾಗಿ ತಾವುಗಳು ಅರ್ಜಿಯನ್ನು ಸುಲಭವಾಗಿ ತಮ್ಮ ಮೊಬೈಲ್ನಲ್ಲಿ ಅಥವಾ ಹತ್ತಿರದ ಒಂದು ಸೈಬರ್ ಸೆಂಟರ್ಗೆ ಹೋಗಿ ತಾವುಗಳು ಅರ್ಜಿಯನ್ನು ಸಲ್ಲಿಸಬಹುದು. ಈ ಒಂದು ಯಾರಿಗೆ ಈ ಎಲ್ಲ ಅಪ್ಲಿಕೇಶನ್ ಅಪ್ಲೈ ಆಗುತ್ತೆ ಅಂತಂದರೆ, ಮತ್ತೊಂದು ಸಲ ಹೇಳ್ತೀನಿ ನಾನು, ಅಲೆಮಾರಿ, ಅರೆ ಅಲೆಮಾರಿ, ಸಿಪಾಯಿ ಕರ್ಮಚಾರಿ, ಸಿಂಗಲ್ ಪೇರೆಂಟ್ಸ್, ಧಾರ್ಮಿಕ ಅಲ್ಪಸಂಖ್ಯಾತರು ಮತ್ತು ಅತ್ಯಂತ ಹಿಂದುಳಿದಂಥ ಪ್ರತಿಯೊಂದು ಸಮುದಾಯಗಳಿಗೆ ಈ ಒಂದು ಅರ್ಜಿ ಅಪ್ಲೈ ಆಗುತ್ತೆ. ಅಂಥ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಈ ಒಂದು ಅರ್ಜಿಯನ್ನು ಆದಷ್ಟು ಬೇಗನೆ ಹಾಕಿ ಮುಗಿಸ್ರಿ. ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಅನುಕೂಲ ಆಗಲಿದೆ. ಈ ಒಂದು ವಿಡಿಯೋ ಯಾರಿಗೆಲ್ಲ ಉಪಯೋಗ ಇದೆ ಅಂಥವ್ರಿಗೂ ಕೂಡ ವಿಡಿಯೋಗಳನ್ನು ಶೇರ್ ಮಾಡಿರಿ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ವಿಡಿಯೋವನ್ನು ತಾವುಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ತಮಗೆ ಮಾಹಿತಿಗಳು ಸುಲಭವಾಗಿ ದೊರಕ್ತವೆ. ಆದಷ್ಟು ಬೇಗ ತಡ ಮಾಡದೆ ಈ ಒಂದು ಜನಾಂಗಕ್ಕೆ ಸೇರಿದಂಥ ಯಾವ್ಯಾವ ಕ್ಯಾಟಗರಿಗೆ ಸೇರಿದಂಥ ವಿದ್ಯಾರ್ಥಿಗಳು ಈ ಒಂದು ಅಪ್ಲಿಕೇಶನನ್ನು ಆದಷ್ಟು ಬೇಗನೆ ಹಾಕಿ ಅಂತ ಹೇಳ್ತಾ, ಇದಕ್ಕೆ ಯಾವುದೇ ರೀತಿಯಾದಂಥ ಪರೀಕ್ಷೆಯೂ ಕೂಡ ಇರೋದಿಲ್ಲ. ತಾವುಗಳು ಮತ್ತೊಂದು ಸಲ ನೆನಪಿಟ್ಕೊಳ್ಬೇಕು. ನಿಮಗೇನಾದರೂ ಡೌಟ್ಸ್ ಇದ್ದರೆ ತಾವುಗಳು ಹತ್ತಿರದ ಯಾವುದಾದ್ರೂ ಶಾಲೆಗಳಿಂದ ಮಾಹಿತಿಯನ್ನು ಪಡ್ಕೊಳ್ಬೋದು. ಕಮೆಂಟ್ ಮುಖಾಂತರ ತಾವುಗಳು ಕೇಳಿದರೆ ನಾನು ನಿಮಗೆ ಕಮೆಂಟ್ ಮುಖಾಂತರ ಉತ್ತರವನ್ನು ಕೂಡ ನೀಡ್ತೇನೆ. ಹಾಗಿದ್ದರೆ ಈ ಒಂದು ವಿಡಿಯೋ ತಮಗೆಲ್ಲರಿಗೂ ಯೂಸ್ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋವನ್ನು ಉಪಯೋಗ ಇದ್ದವರಿಗೂ ಕೂಡ ಮತ್ತೊಂದು ಸಲ ಶೇರ್ ಮಾಡಿರಿ ಅಂತ ಹೇಳ್ತಾ, ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡೋದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು.